ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರದ್ದು ಹಬ್ಬದ ತಯಾರಿ ಜೋರು ನಡೆದದ ಅಂತ ಅನ್ಕೋತೀನಿ. ಹಂಗೆ ಕಮೆಂಟ್ಸು ಇರ್ತಾವ. ನಮ್ಮನೆ ಕೆಲಸ ಎಲ್ಲ ಮುಗೀತು, ತಿರುಗಿ ತಂಬಿಟ್ಟಾಯಿತು, ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತ್ಯದಿಟ್ಟು ಎಲ್ಲ ರೆಡಿ ಆಯಿತು ಅಂಥೇಳಿ ಕೇಳಿದ ತಕ್ಷಣವೇ ನಾನೇ ಎಷ್ಟು ಹಿಂದೆ ಉಳಿದ್ಬಿಟ್ಟಿನಲ್ಪ ಅಂತ ಅನಿಸ್ತದ. ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ಟೈಮೇ ಇರಂಗಿಲ್ಲ. ಏನು ಮಾಡ್ಬೇಕ್ರಿ, ಟೈಮ್ ಸಿಕ್ಕಾಗ ಮಾಡೋದು, ಹೌದಿಲ್ರಿ. ಆದರೆ ಇವತ್ತು ಸಾಯಂಕಾಲ ಅನ್ನೋದಕ್ಕೆ ಮತ್ತೊಂದು ವಿಡಿಯೋ ಬರ್ತದ್ರೆ ಅದಕ್ಕೂ ಒಂಚೂರು ಟೈಮ್ ಇಟ್ಕೊಂಡು ಆ ವಿಡಿಯೋನು ನೀವು ಎಲ್ಲರೂ ನೋಡ್ತೀರಿ ಅಂತ ಅನ್ಕೋತೀನಿ. ಈಗ ಮುಂಜಾನೆ ರಂಗೋಲಿ ಹಾಕೋತ ಮುಂಜಾನೆ ಮಾತು ಒಂದು ಬೇಕೇ ಬೇಕು. ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಮುಂಜಾನೆ ಮಾತು ಬಹಳಷ್ಟು ಜನರು ಇಷ್ಟಪಡ್ತಾರೆ, ನನಗೂ ಕೂಡ ಇಷ್ಟ ಆಗ್ತಾವ. ಹಂಗೆ ಅವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬಿಟ್ರೆ ಏನೋ ನಮಗೆ ಗೊತ್ತಿರಲಾರ್ದೆ ಎಷ್ಟೋ ಚೇಂಜ್ ಆಗಿಬಿಡ್ತೀವಿ, ಹೌದಿಲ್ರಿ. ನೋಡ್ರಿ ಇದೆಷ್ಟು ಚಂದ ಅದ. ಜೀವನದಲ್ಲಿ ಪ್ರತಿಯೊಂದು ಅನುಭವವು ನಮಗೆ ಏನನ್ನಾದರೂ ಕಲಿಸಲು ಬರುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಅನುಭವವು ನಮಗೆ ಏನನ್ನಾದರೂ ಕಲಿಸಲು ಬರುತ್ತದೆ. ಸನ್ನಿವೇಶಗಳು ನಮ್ಮಿಷ್ಟದಂತೆ ಇರದಿರಬಹುದು, ಆದರೆ ಅವುಗಳಿಗೆ ನಾವು ಹೇಗೆ ಸ್ಪಂದಿಸ್ತೇವೆ ಎಂಬುದರ ಮೇಲೆ ನಮ್ಮ ನೆಮ್ಮದಿ ನಿರ್ಧಾರವಾಗುತ್ತದೆ. ಬಿಟ್ಟು ಕೊಡುವ ಗುಣ, ಸಹನೆ ಮತ್ತು ಪ್ರಾಮಾಣಿಕತೆ ಈ ಮೂರೂ ಜೊತೆಗಿದ್ದರೆ ಯಾವುದೇ ಬಿರುಗಾಳಿಯೂ ನಮ್ಮ ಶಾಂತಿಯನ್ನು ಕದಲಿಸ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಶಾಂತಿಯನ್ನು ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಎಷ್ಟು ಚಂದ ಅದ ನೋಡ್ರಿ. ನಾವು ಯಾರೊಂದಿಗಾದರೂ ಚೆನ್ನಾಗಿ ವರ್ತಿಸಿದರೆ ಅವರು ಸಹ ನಮ್ಮೊಂದಿಗೆ ಇನ್ನೂ ಚೆನ್ನಾಗಿ ವರ್ತಿಸ್ತಾರೆ. ಜನ ನಮ್ಮ ಜೊತೆ ಹೇಗೆ ವರ್ತಿಸ್ತಾರೆ ಎನ್ನುವುದು ನಾವು ಅವರೊಂದಿಗೆ ಹೇಗೆ ವರ್ತಿಸ್ತೇವೆ ಎಂಬುದರ ಮೇಲೆ ಆಧರಿಸುತ್ತದೆ. ಖರೇನೆ ನೋಡ್ರಿ, ಎಲ್ಲಾನು ಹಂಗೆ ಇರ್ತದೆ. ನಮ್ಮ ಲೈಫು, ನಮ್ಮ ಜೀವನ ನಾವು ಒಂದು ಕನ್ನಡಿ ಇದ್ದಂಗೆ. ಒಂದು ಕನ್ನಡಿ ಒಳಗೆ ನಾವು ಮುಖ ನೋಡ್ಕೊಳಿಕತ್ತೀವಿ ಅಂದ್ರೆ ನಾವು ಹೆಂಗಿರ್ತೀವೋ ಹಾಗೆ ಕನ್ನಡಿ ಒಳಗೆ ತೋರಿಸ್ತದ. ಅಂದ್ರೆ ಕನ್ನಡಿ ಅಂತಂದ್ರೆ ಜಗತ್ತು. ಅದನ್ನು ನಾವು ಹೆಂಗೆ ತಯಾರಾಗಿ ನೋಡ್ತೀವೋ ನಾವು ಅದರಲ್ಲಿ ಹಂಗೆ ಕಾಣಿಸ್ತೀವಿ. ಬಿಂಬ, ನಮಗೆ ಬಿಂಬ ಪ್ರತಿಬಿಂಬ ಎಲ್ಲದರಲ್ಲಿಯೂ ಇರ್ತದೆ, ಹೌದಿಲ್ರಿ. ನಾವು ಹೆಂಗೆ ಅರ್ಥ ಮಾಡ್ಕೋತೀವೋ ಹಂಗೆ ನೋಡ್ರಿ. ಇವತ್ತಿನ ಮುಂಜಾನೆಯ ಸಿಂಪಲ್ ಆದ ರಂಗೋಲಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಹಂಗೆ ಹಬ್ಬದ ತಯಾರಿ ಹೆಂಗೆ ನಿಮ್ದು ಎಲ್ಲಿಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ನಾಳಿನ ದಿವಸ ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಾವು ಎಲ್ಲರೂ ಆದಷ್ಟು ಲಘುನೆ ಅಂದ್ರೆ 6:30-7 ಗಂಟೆ ಒಳಗೆ ಪೂಜಾ ನೈವೇದ್ಯ ಮಾಡಿ, ನಮ್ಮದು ಎವ್ರಿ ಇಯರ್ ಹೆಂಗೆ ಮಾಡ್ತೀವಿ ನಮ್ಮ ಮನೆ ಪದ್ಧತಿಯಂತೆ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡಿ ನೀವು ಭೇಟಿ ಆಗೋಣಂತ. ಮತ್ತು ಯಾರ್ಯಾರ ಮನೆಯೊಳಗೆ ಹೆಂಗೆ ಹಬ್ಬ ಮಾಡಿದ್ರಿ ಅಂತೇಳಿ ನಿಮ್ಮ ಡಿಸ್ಕಷನ್ ಅಂತೂ ಇದ್ದೇ ಇರ್ತದೆ, ಹೌದಿಲ್ರಿ. ನಾಳೆ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ದಿನ. ಮತ್ತೇನಾದರೂ ಪ್ರಶ್ನೆಗಳು ಹಂಗೆ ಇದ್ದೇ ಇರ್ತಾವೆ. ಮತ್ತು ಇನ್ನೂ ಬೇರೆ ಬೇರೆ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ, ಸೋಮವಾರ ನಮ್ಮ ಮನೆಯೊಳಗೆ ಬೆಳ್ಳಿ ಲಿಂಗ ಇದ್ರೆ ಅದನ್ನು ಪೂಜೆ ಮಾಡ್ಬೋದೇನು, ಹಿತ್ತಾಳೆ ಲಿಂಗ ಬರ್ತದ್ರಿ. ಅದನ್ನು ಕೂಡ ನಾ ವಿಡಿಯೋದೊಳಗೆ ಎಲ್ಲ ಹೇಳೀನಿ. ಆದರೂ ನೀವು ಕ್ಲಿಯರಾಗಿ ವಿಡಿಯೋ ನೋಡಿರೋದಿಲ್ಲ. ಹಾರಿಸಿ ಅದನ್ನು ಜಂಪ್ ಮಾಡ್ಕೋತ ಹೋಗ್ಬಿಟ್ರೆ ಅವನ್ನ ಹೇಳಿದ್ದು ಅಲ್ಲೇ ಹಿಂದೆ ಉಳ್ಕೋತ ಹೋಗ್ಬಿಡ್ತಾವ. ಅದಕ್ಕೆ ಸರಿಯಾಗಿ ವಿಡಿಯೋ ನೋಡ್ರಿ. ಎಲ್ಲನೂ ಆಲ್ಮೋಸ್ಟ್ ಹೇಳಿದ್ದಾಗ್ಯದ. ಈಗ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ, ಅಡುಗೆ ಮಾಡೋಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಬರ್ಶಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ. ಈಗೇನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಬಟಾಟಿ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ. ಏನೋ ಸ್ಪೆಷಲ್ ಅಂತಂದ್ರೆ ನಮ್ಮ ಮನೆ ಒಳಗೆ ನನ್ನ ಮಗಳ ಫ್ರೆಂಡ್ ಸೌಮ್ಯ ಬಂದಾಳ್ರಿ. ನಾವೇನು ಅವ್ರ ಊರಿಗೆ ಐಹೊಳೆಗೆ ಹೋಗಿದ್ವಲ್ಲ, ನೋಡಿರಿ ಆ ವಿಡಿಯೋ. ಆಕಿ ಬಂದಾಳ. ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ, ಅದರ ಸಲುವಾಗಿ ಪುರಿ ಮಾಡ್ಲಿಕ್ಕತ್ತೀನಿ. ಪುರಿ, ಬಟಾಟಿ ಪಲ್ಯ ಮತ್ತು ಶಾವ್ಗೆ ಪಾಯಸ ಇಷ್ಟು ನೋಡ್ರಿ. ಮತ್ತು ನಾಳೆ ಅಮಾವಾಸ್ಯೆದ, ಮತ್ತು ನಾಳೆನೂ ಸ್ವೀಟ್ ಇದ್ದೇ ಇರ್ತದೆ. ಇಷ್ಟು ಮಾಡ್ಲಿಕ್ಕತ್ತೀನಿ ನಾನು. ಏನೇನು ಮಾಡೀನಿ, ಹೆಂಗೆ ಮಾಡೀನಿ ನೋಡ್ಯಾಕಂತ್ರಿ. ನೀವು ಕೂಡ ಬರ್ರಿ. ಬಟಾಟಿ ಜೊತೆ ಏನು ಕುದಿಲಿಕ್ಕೆ ಹಾಕಿದೆ ಅಂದ್ರೆ ಕಾಬೂಲಿ ಕಡ್ಲಿ ಮತ್ತು ಒಠಾಣಿ ಎರಡೂ ನೆನೆ ಹಾಕಿಟ್ಟಿದ್ದೆ. ಹೀಗಾಗಿ ನೀರು ಬಸ್ತು ಅವನ್ನೂ ಕೂಡ ಬಟಾಟಿ ಜೊತೆನೆ ಇನ್ನೂ ಮಸ್ತಾಗಿ ಚೆಂದಾಗಿ ಆಗ್ತಾವೆ. ಅದಕ್ಕೆ ಎರಡು ಕೂಡ ಕುದಿಲಿ ಅಂತ ತಿಳ್ಕೊಂಡು ಅವನ್ನು ಕೂಡ ಹಾಕಿನಿ. ಈಗ ಪುರಿಗೆ ಹಿಟ್ಟು, ಗೋಧಿ ಹಿಟ್ಟು
ಸ್ವಲ್ಪ ಚಿರೋಟಿ ರವೆ ಹಾಕಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಚೆಂದಾಗಿ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಲ್ರಿ ಹಂಗೆ ನಾದ್ಕೊಂಡು ಇಟ್ಬಿಡ್ತೀನಿ. ಆಮೇಲೆ ಪಲ್ಯ ಒಗ್ಗರಣೆ ಹಾಕಿ ಅದಕ್ಕಿಂತ ಮುಂಚೆ ಇದು ಬಟಾಟಿ ಎಲ್ಲ ಕುದಿಯೋಕ್ಕಿಂತ ಮುಂಚೆ ಶಾವ್ಗೆ ಪಾಯಸದ ತಯಾರಿ. ಬೆಲ್ಲ ಹಾಕಿನಿ ಶಾವ್ಗೆ ಪಾಯಸ ಮಾಡಿರ್ತೀನಿ ರೀ. ಮತ್ತು ಶಾವ್ಗೆ ಎಲ್ಲಿ ತಂದ್ರಿ, ಮನ್ಯಾಗ ಮಾಡಿರಿ ಅಂತ ಕೇಳ್ತೀರಿ. ಈ ಶಾವ್ಗಿನ ಎಲ್ಲಿ ತರ್ತೀನಿ ಅದನ್ನು ಕೂಡ ವಿಡಿಯೋ ಹಾಕಿನಿ. ಆದರೆ ವಿಡಿಯೋ ರೆಗ್ಯುಲರ್ಲಿ ಯಾರು ನೋಡ್ತಾರೋ ಅವರಿಗೆಲ್ಲ ಗೊತ್ತಿರ್ತದೆ. ಯಾವಾಗೋ ಒಂದು ವಿಡಿಯೋ ನೋಡಿದ್ರೆ ಮತ್ತೆ ಸೇಮ್ ಕ್ವಶನ್ಸು ಬಂದಿರ್ತಾವೆ. ಇದು ಒಬ್ಬರು ಮನೆಯಲ್ಲೇ ಮಾಡಿ ಮಾರಾಟ ಮಾಡ್ತಾರೆ, ಹೀಗಾಗಿ ಅಲ್ಲೇ ಹೋಗಿ ನಾ ಜಾಸ್ತಿ ತಂದಿರ್ತೀನಿ. ಮನೆಯೊಳಗೆ ಮಾಡಿದ್ನಿ ಅಂದ್ರೆ ಆ ವಿಡಿಯೋನೂ ಅಪ್ಲೋಡ್ ಮಾಡೇ ಇರ್ತೀನಿ. ಈಗ ಹಿಟ್ಟು ನಾದಿ ಇಟ್ಕೊಂಡೆ ಈಗ ಶಾವ್ಗೆ ಪಾಯಸ ಮಾಡಿ ಮುಂದೆ ಪಲ್ಯ ಮಾಡಿ ಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಶಾವ್ಗೆ ಪಾಯಸ ಮಾಡಬೇಕಾದ್ರೆ ಫಸ್ಟ್ ಚೆಂದಾಗಿ ಹುರ್ಕೋತೀನಿ, ಆಮೇಲೆ ನೀರು ಹಾಕ್ತೀನಿ. ಸ್ವಲ್ಪ ನೀರು ಬಿಸಿ ಆದಮೇಲೆ ಬಿಸಿನೀರು ಹಾಕಿಬಿಟ್ರೆ ನಡೀತದ, ಇಲ್ಲ ತಣ್ಣೀರು ಹಾಕಿದ್ರೂ ಕೂಡ ಅವನ್ನ ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ಅಥವಾ ಒಂದು ಕುದಿ ಕುದಿಸಿ ತೆಗೆದ್ರೂ ನಡೀತದೆ. ನಾ ಏನು ಒಂದು ಕುದಿ ಕುದಿಸಂಗಿಲ್ರಿ, ಒಂದು 2-3 ನಿಮಿಷ ಬಿಟ್ಟು ಬಿಸಿ ಆದ ತಕ್ಷಣನೇ ಮತ್ತೆ ನೀರು ಬಸಿತೀನಿ. ಯಾಕಂತಂದ್ರೆ ಇದ್ರೊಳಗೆ ಶಾವ್ಗೆ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತಾರೆ. ಒಮ್ಮೆ ಹಾಲು ಹಾಕಿದ್ವಿ ಅಂದ್ರೆ ಒಡಿತಾವ ಅನ್ನೋ ಭಯದಿಂದ ಅವನ್ನ ಸ್ವಲ್ಪ ಉಪ್ಪಿನ ಇರ್ತಾವ ಅದು ಬಿಟ್ಟಿರ್ತದೆ ಉಪ್ಪಿನ ನೀರು. ಅದಕ್ಕೆ ಬಿಸಿ ಆದ ತಕ್ಷಣ ಈಗೇನು ನೀರು ಹಾಕಿದೆ ಒಂದು 2 ನಿಮಿಷ ಬಿಟ್ಟು ಅದಿಷ್ಟು ನೀರು ಬಸ್ತು ತೆಗೆದು ಆಮೇಲೆ ಇದ್ರೊಳಗೆ ಹಾಲು ಹಾಕಿ ಫುಲ್ ಹಾಲೊಳಗೆ ಕುದಿಸ್ಬಿಡ್ತೀನಿ ರೀ. ಆಮೇಲೆ ಏನದ ಮನುಕ, ಗೋಡಂಬಿ, ಯಾಲಕ್ಕಿ ಸ್ವಲ್ಪ ಆರಿದ ಮೇಲೆ ಜೋನಿ ಬೆಲ್ಲ ಆ್ಯಡ್ ಮಾಡಿಬಿಡ್ತೀನಿ. ಇಲ್ಲಪ್ಪ ಅಂತಂದ್ರೆ ಸಕ್ಕರೆ ಹಾಕೋರಿದ್ರೆ ಅದನ್ನು ಕೂಡ ನಡೀತದೆ. ಒಂದು ಕುದಿ ಎಲ್ಲ ಶಾವ್ಗೆ ಪಾಯಸ ರೆಡಿ ಆದಮೇಲೆ ಸಕ್ಕರೆ ಆ್ಯಡ್ ಮಾಡಿ ಚೆಂದಾಗಿ ತಿರುಗಿಸಿ ಮುಚ್ಚಿಟ್ಬಿಡೋದು. ನೋಡ್ರಿ ಈಗೆಲ್ಲ ನೀರು ಬಸ್ತೀನಿ. ಈಗ ಸ್ಟೀಲಿನ ಬೊಗೋಣಿಯೊಳಗೆಲ್ಲ ತಕ್ಕೋತೀನಿ. ಮೊದಲು ನೀರು ಅಷ್ಟು ತೆಗೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ. ಹಾಲೊಳಗೆ ಫುಲ್ ಕುದಿಸ್ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ ಹಾಲು ಮತ್ತು ಶಾವ್ಗೆ ಎಷ್ಟು ಚಂದ ಕುದ್ದದ. ಇನ್ನು ಇಳಿಸಿ ಇಟ್ಬಿಡ್ತೀನಿ. ಈ ಕಡೆಗೆ ಏನದ ಬಟಾಟಿ ಮತ್ತು ಕಾಬೂಲಿ ಕಡ್ಲಿ ಮತ್ತು ಬಟಾಣಿ 3 ಕುದ್ದಾವ. ಹಾಗೆ ಸಣ್ಣಾಗಿನೂ ಕುದಿಲಿಕ್ಕೆ ಇಟ್ಟೀನಿ. ಈಗ ಮೊದಲು ಒಗ್ಗರಣೆ ಮಾಡ್ಕೊತೀನಿ, ಆಮೇಲೆ ಎಲ್ಲ ಅವು ನೀರು ಬಸ್ತು ಪಲ್ಯ ಮಾಡಿಬಿಡ್ತೀನಿ. ಸಿಂಪಲ್ ಆದ ಪಲ್ಯ ರೀ. 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಇದು ಎಲ್ಲ ಏನದ ಬಟಾಟಿ ಸಿಪ್ಪೆ ತೆಗೆದು ಹಾಕಿ ಸಿಂಪಲ್ ಆದ ಪಲ್ಯ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡೀನಿ ನಾನು. ಹಸಿಮೆಣಸಿನ್ಕಾಯಿ ಅಷ್ಟು ಹಾಕಿ ಪಲ್ಯ ಮಾಡಿಬಿಡ್ತೀನಿ. ಇದರೊಳಗೆ ಸ್ವಲ್ಪ ಮಸಾಲೆ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ನೋಡಿದ್ರಲ್ಲ, ಬಟಾಟಿ ಭಾಜಿ ಅಂತೂ ರೆಡಿ ಆಯಿತು. ಇನ್ನು ಒಂದು 2 ಕುದಿತಂದ್ರೆ ಫುಲ್ ರೆಡಿ ಆದಂಗೆ. ಈಗ ಪಾಯಸಕ್ಕೆ ಏನದ ಗೋಡಂಬಿ, ಮನುಕ ಎರಡು ಒಂಚೂರು 1-2 ಸ್ಪೂನ್ ತುಪ್ಪದಾಗ ಚೆಂದಾಗಿ ಕರೆದು ತಗೊಂಡ್ಬಿಡ್ತೀನಿ ರೀ. ಅದನ್ನು ಪಾಯಸಕ್ಕೆ ಆ್ಯಡ್ ಮಾಡಿ ಅದರೊಳಗೆ ಒಂಚೂರು ಏಲಕ್ಕಿ ಅಂತೂ ಹಾಕಿ ಆಗ್ಯದ. ಜೋನಿ ಬೆಲ್ಲ ಆ್ಯಡ್ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಶಾವ್ಗೆ ಪಾಯಸ ರೆಡಿ ಆಗ್ತದೆ ನೋಡ್ರಿ. ಖರೇನೆ ಜೋನಿ ಬೆಲ್ಲದ ಟೇಸ್ಟ್ ಫುಲ್ ಡಿಫ್ರೆಂಟ್ ಇರ್ತದೆ, ಸಕ್ರಿದು ಫುಲ್ ಡಿಫ್ರೆಂಟ್ ಇರ್ತದೆ. ಬಟ್ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ರಿ. ಬೆಲ್ಲ ಹಾಕಿ ತಿಂದ್ರೆ 2 ರಿಸಲ್ಟ್ ಒಂದೇ ಇರ್ತವೆ. ಆದರೂ ಕೂಡ ಸಕ್ರೆ ಅಷ್ಟೊಂದು ಹೋಗಿಲ್ಲ ಹೊಟ್ಟೆ ಒಳಗೆ ಅನ್ನೋದು ಒಂದು ಇರ್ತದೆ ನೋಡ್ರಿ. ಬೆಲ್ಲ ಹಾಕಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಶಾವ್ಗೆ ಪಾಯಸ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡ್ರಿ ಭಾಜಿ ರೆಡಿ ಆಯಿತು ಮತ್ತು ಶಾವ್ಗೆ ಪಾಯಸ ರೆಡಿ ಆಯಿತು. ಇನ್ನು ಫಾಸ್ಟಾಗಿ ಪುರಿ ಮಾಡಿ ತೆಗೆದುಬಿಟ್ಟೆ ಅಂತಂದ್ರೆ ಮುಗ್ದ ಹೋಯ್ತು ನೋಡ್ರಿ. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ.
ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅದೇ ಒಂದಿಷ್ಟು ಕ್ವಶನ್ಸ್ ಇದ್ದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ, ಆನ್ಸರ್ ಮಾಡ್ತೀನಿ. ಅದೇ ಸೋಮವಾರ ಪೂಜಾದ್ದೇ ಭಾಳ ಮಂದಿ ಶಿವಮುಷ್ಟಿ ಪೂಜಾದ್ದೇ ಬಹಳಷ್ಟು ಕಮೆಂಟ್ಸ್ ಇದ್ದು ಅದೆಲ್ಲದಕ್ಕೂ ನಾ ಆನ್ಸರ್ ಮಾಡೀನಿ ಅಂತ ಅನ್ಕೋತೀನಿ. ಮತ್ತೇನಾದರೂ ಇದ್ರೆ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ. ಹಾಗೆ ಏನಾದರೂ ರೆಸಿಪೀಸ್ ಮಾಡ್ಕೊತ ಅಡುಗೆ ಮಾಡ್ಕೊತ ನಿಮ್ಮ ಜೊತೆ ಮಾತಂತೂ ಇದ್ದೇ ಇರ್ತದ. ಈಗ ಫಾಸ್ಟಾಗಿ ಪುರಿ ಮಾಡಿ ತೆಗಿತೀನಿ. ನೀವು ಎಲ್ಲ ಮೈದಾ ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿರಿ. ನಾನು ಕೂಡ ಹಂಗೆ ಮಾಡ್ತೀನಿ. ಪುರಿ ಎಲ್ಲ ಮಾಡಬೇಕಾದ್ರೆ ಮೈದಾ ಯೂಸ ಮಾಡಂಗಿಲ್ಲ. ನೋಡಿರಿ, ಗೋಧಿ ಹಿಟ್ಟಿನಿಂದಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ. ಅದರೊಳಗೆ ಒಂಚೂರು ಚರೋಟಿ ರವೆ ಹಾಕಿದ್ವಿ ಅಂತಂದ್ರೆ ಇನ್ನೂ ಟೇಸ್ಟ್ ಆಗ್ತವೆ. ಹಂಗೆ ನಾನು ಕೂಡ ಮತ್ತು ಎಣ್ಣೆನೂ ಈಗ ಕರದು ಏನು ಉಳಿತದಲ್ರಿ, ಆ ಎಣ್ಣೆ ಏನದ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಮತ್ತು ಹೊಳ್ಳಿ ಮರುಬಳಕೆ ನಮಗೆಲ್ಲ ಕೆಟ್ಟ ಅನ್ನಿಸ್ತ, ಖರೆ ಉಳಿದಿದ್ದು ಎಣ್ಣೆ ಚೆಲ್ಲೋದು ಹ್ಯಾಕೆ ಅಂಥೇಳಿ ಅದು ಮನಸ್ಸಿಗೆ ಯಾರಿಗೂ ಬರಂಗಿಲ್ಲ. ಬಟ್ ಅದು ಭಾಳ ಆರೋಗ್ಯಕ್ಕೆ ಹಾನಿಕರ. ಒಮ್ಮೆ ಯೂಸ್ ಮಾಡಿದ್ದು ಅವತ್ತೇ ನೀವು ಮತ್ತೆ ಎದಕ್ಕರ ಯೂಸ್ ಮಾಡಿದ್ರೆ ಓಕೆ, ಮತ್ತು ಒಂದೆರಡು ಸರಿ ಕರೀದು ಮತ್ತು ಅದರೊಳಗೆ ಕರೀದು ಹಂಗೆ ಯೂಸ್ ಮಾಡಬೇಡ್ರಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕರಿಯೋದು. ಮತ್ತು ಕರಿಯೋದು ಆಯಿತು ಅಂತಂದ್ರೆ ಮತ್ತೆ ತೆಗೆದುಬಿಡ್ರಿ. ನನ್ನ ಕಡೆಯಿಂದ ಒಂದು ಕಿವಿ ಮಾತು, ಮತ್ತು ನೀವು ಎಲ್ಲ ಪಾಲಿಸ್ತಿರ್ತೀರಿ ನಮ್ಗಿಂತ ಹೆಚ್ಚು. ಆದರೂ ಕೂಡ ಒಂದೇನೋ ಹೇಳ್ಬೇಕನ್ನಿಸ್ತು, ಹಾಗಾಗಿ ಹೇಳಿದ್ದು ನೋಡ್ರಿ. ನೋಡಿದ್ರಲ್ಲ, ನಿಮ್ಮ ಜೊತೆ ಮಾತಾಡ್ಕೋತ ಅಡುಗೆ ಮತ್ತು ಪುರಿ ಭಾಜಿ ಮತ್ತು ಶಾವಿಗೆ ಪಾಯಸ ಮುಗೀತು. ನೀವು ಕೂಡ 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಪುರಿ ಅಂತೂ ಸೂಪರಾಗಿ ಆಗ್ಯಾವ. ಮತ್ತು ಒಂದು ಮನೆ ಒಳಗೆ ಮಾಡಿದ್ದು ಮತ್ತು ಬೇರೆ ಹೊರಗಡೆ ತಿನ್ನೋದು ಡಿಫ್ರೆನ್ಸ್ ಹೇಳ್ತೀನಿ ರೀ. ಇವು ಏನೋ ಒಂದು ಖುಷಿ, ಆಮೇಲೆ ಟೇಸ್ಟ ಬೇರೆ ಇರ್ತದೆ ಒಂದು. ಅದಕ್ಕೆ ಆದಷ್ಟು ಮನೆಯೊಳಗೆ ನೀವು ಕೂಡ ಮಾಡ್ತಿರಲ್ಲ. ನೋಡ್ರಿ, ಈಗ ನೀವು ನೋಡ್ಲಿಕ್ಕೆ ಸಾರಿ ಪ್ಯೂರ್ ಕಾಂಚಿ ಕಾಟನ್ ಸಾರೀಸ್, ಸಾಫ್ಟ್ ಕಾಟನ್ ರೀ. ಇವು ಬೆಸ್ಟ್ ಅವ. ಯಾರು ಕಾಟನ್ ಸಾರಿ ಪ್ರಿಯರ್ ಇದ್ದೀರಿ ಆರ್ಡ್ರ್ ಮಾಡ್ಬೋದು. ಎಷ್ಟು ಕಲರ್ಸ್ ಅವು ಇಷ್ಟನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕತ್ತೀನಿ. ಹಂಗೆ ವಾಟ್ಸಪ್ ನಂಬರು ಅದ, ರೇಟು ಅದ. ನಿಮಗೆ ಇಷ್ಟ ಆದರೆ ಆರ್ಡ್ರ್ ಮಾಡಿರಿ. ನಿನ್ನೆ ಸೀರೆ ಮೊನ್ನೆ ಸೀರೆಗೆ ಮಾತ್ರ ಸಿಕ್ಕಾಪಟ್ಟೆ ಆರ್ಡ್ರಸ್ ಬಂದಾವ. ಕಾಟನ್ ಸಾರಿ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಸೀರೆ ನೋಡ್ರಿ. ನಿಮ್ಗೆ ಇಷ್ಟ ಅದು ಅಂದ್ರೆ ವೇಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ವಾಟ್ಸಪ್ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ನೀವು ವಾಟ್ಸಪ್ ಮಾಡಿರಿ. ಹಾಗೆ ನಿಮ್ಮ ಅಡ್ರೆಸ್ಸನ್ನು ಸೆಂಡ್ ಮಾಡಿರಿ. ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಂದ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.